ಹಾಯ್ ಎಲ್ರಿಗೂ, ನಾನು ನಂಜನ್. ಟುಡೇಸ್ ಡೇ 45 ಆಫ್ 100 ಡೇಸ್ ಚಾಲೆಂಜ್ ಆಫ್ ಬಿಲ್ಡಿಂಗ್ ಮೈ ಓನ್ ಪರ್ಸನಲ್ ಬ್ರ್ಯಾಂಡ್. ಇವತ್ತು ನಿನ್ನೆ ಉಳಿದಿದ್ದ ಪಾರ್ಸಲ್ಸ್ನೆಲ್ಲನೂ ಪ್ಯಾಕ್ ಮಾಡಿ ಹೋಗಿ ಕೊರಿಯರ್ ಆಫೀಸ್ಗೆ ಕೊರಿಯರ್ ಮಾಡೋಕ್ಕೆ ಹೋದೆ. ಇಷ್ಟೊಂದು ಪಾರ್ಸಲ್ಸ್ ಬಂದಿರೋ ಒಂದು ಫಸ್ಟ್ ಟೈಮ್. ಎಲ್ಲ ನಿಮ್ಮಿಂದಾನೆ. ಒಂದು ಹೋಮ್ ಗ್ರೌಂಡ್ ಕರ್ನಾಟಕ ಬ್ರ್ಯಾಂಡು, ಇದನ್ನು ನೀವೇ ಬೆಳೆಸಬೇಕು. ನನಗೆ ತುಂಬ ಜನ ಹೇಳಿದ್ರು, ನೀನು ಏನಕ್ಕೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ವ್ಲಾಗ್ ಮಾಡೋಲ್ಲ, ತುಂಬ ರೀಚ್ ಸಿಗುತ್ತೆ ಅಂತೇಳಿ. ನಾನು ಹೇಳಿದೆ, ರೀಚ್ ಅಲ್ಲ, ನಾನು ನನ್ನ ಮದರ್ ಟಂಗಲ್ಲೇ ಮಾಡಿಬಿಟ್ಟು ಫೇಮಸ್ ಆಗಬೇಕು ಅಂತಲೇ ಇಟ್ಕೊಂಡು ನಾನು ಇಷ್ಟು ದಿನ ಆದರೂ ನಾನು ಕನ್ನಡದಲ್ಲೇ ಮಾಡಬೇಕು ಅಂತ ಡಿಸೈಡ್ ಆಗಿ ಕನ್ನಡದಲ್ಲೇ ಹಾಕ್ತೀನಿ ಬ್ಲಾಗು. ಸೊ ಅದಕ್ಕೆ 2 ಬ್ಯಾಗಲ್ಲಿ ತುಂಬಿಸಿದ ಮೇಲೆ ಫಿಟ್ ಆಯಿತು. ಇದನ್ನು ತೊಗೊಂಡು ನಮ್ಮ ಪಟ್ಟಂಗೆರೆ ಬ್ರಾಂಚಿಂದು ಪೋಸ್ಟ್ ಆಫೀಸ್ಗೆ ಹೋದೆ. ನನಗೆ ಅಲ್ಲಿ ಶಿಪ್ಪಿಂಗ್ ಪ್ರೈಸಸ್ ಕೇಳಿಬಿಟ್ಟೆ ಫುಲ್ ಸರ್ಪ್ರೈಸ್ ಆಯಿತು. ನಾನು ಲಿಟ್ರಲಿ ಇದೊಂದು ದೊಡ್ಡ ಬಾಕ್ಸ್ಗೆ 350 ಪೇ ಮಾಡ್ತಿದ್ದೆ DTDCಲಿ. ಬಟ್ ಇಷ್ಟು ದೊಡ್ಡ ಬಾಕ್ಸ್ನ ಜಸ್ಟ್ 80 ರೂಪೀಸಿಗೆ ಕಳಿಸಿದ್ದೆ ನಾನು ಫಸ್ಟ್ ಟೈಮ್ ನನ್ನ ಬಿಸ್ನೆಸ್ಸಲ್ಲಿ. ಇಂಡಿಯನ್ ಪೋಸ್ಟಿಂದು ಪ್ರೋಸು ಕಾನ್ಸ್ ಎರಡೂ ಇದೆ. ಕಾನ್ಸ್ ಏನಂತ ಅಂದರೆ, ನೀವು ಕಳಿಸಿದ ಪಾರ್ಸಲ್ ಬೇಗ ಹೋಗಬೇಕು ಅಂದರೆ ಆಗಲ್ಲ, ಅದು ಡಿಲೇ ಆಗುತ್ತೆ. 3 to 5 ಡೇಸ್ ಅಂತೂ ಮಿನಿಮಮ್ ಬೇಕೇ ಬೇಕು ಇಂಡಿಯನ್ ಪೋಸ್ಟಿಂದ ಹೋಗೋಕ್ಕೆ. ಆದರೆ ವಿತಿನ್ ಬ್ಯಾಂಗ್ಳೂರ್ ಅಂತಂದರೆ 1 day 2 day ಒಳಗೆ ಹೋಗ್ಬಿಡುತ್ತೆ. ಈ ಬ್ಲಾಗ್ ಇಷ್ಟೇ. ಇದೇ ಥರ ನನ್ನ ಜರ್ನಿ ಜೊತೆ ಕನೆಕ್ಟ್ ಆಗಿರೋದಕ್ಕೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.